ನಾವು ಇವತ್ತು ಇನ್ನೊಂದು ಸ್ನೇಹಮೈ ಕೃಷ್ಣನ್ ವಿರುದ್ಧ ದೂರನ್ನು ದಾಖಲು ಮಾಡುವಂಥದ್ದಕ್ಕೆ ಲಕ್ಷ್ಮೀಪುರಂ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದೀವಿ, ದೂರನ್ನು ಕೊಟ್ಟಿದ್ದೀವಿ. ದೂರಿನ ಉದ್ದೇಶ ಇಷ್ಟೇ. ನನಗೆ ಒಂದು 3 ದಿನಗಳ ಹಿಂದೆ ಮೊನ್ನೆ ದಿವಸ ಇನ್ಸ್ಟಿಟ್ಯೂಷನ್ ಆಫ್ ಇಂಜಿನಿಯರ್ಸಲ್ಲಿ ಕೂತಿದ್ದಾಗ ಇಬ್ಬರು ನನ್ನ ಹತ್ರ ಬಂದು ಅಪ್ರೋಚ್ ಮಾಡಿದರು. ಅವ್ರ ಹೆಸರು ನನಗೆ ಗೊತ್ತಿಲ್ಲ. ಸ್ನೇಹಮೈ ಕೃಷ್ಣನ್ ವಿಚಾರದಲ್ಲಿ ನೀವು ದಿನನಿತ್ಯ ಮಾಧ್ಯಮಗಳ ಮುಂದೆ ಹೇಳಿಕೆ ಕೊಡುವಂಥದ್ದು, ಕಂಪ್ಲೇಂಟ್ ಕೊಡುವಂಥ ಕೆಲಸವನ್ನು ಮಾಡ್ತಾಯಿದ್ದೀರಿ. ಊರವ್ರಿಗೆ ಯಾರಿಗೂ ಉಸಾಬಾರಿ ಇಲ್ಲ, ನಿಮ್ಗೆ ಯಾಕೆ ಈ ಉಸಾಬಾರಿ? ನೀವು ಸುಮ್ಮನೆ ಇರೋದು ಬೆಸ್ಟು, ಇಲ್ಲ ನಿಮ್ಮದೆಲ್ಲ ತೆಗಿತಾರೆ ಅವರು ಹೊರಗಡೆ, ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ತೆಗಿಬೇಕಾಗ್ತದೆ. ನಂದೇನು ಇಲ್ಲಪ್ಪ, ಡಾಕ್ಯುಮೆಂಟ್ ತೆಗಿಯುವಂಥದ್ದಕ್ಕೆ ನಂದೇನು ಇಲ್ಲ. ಇತ್ತೀಚಿನ ದಿನಗಳಲ್ಲಿ ನಾನು ಸಾಲ ಮಾಡ್ಕೊಂಡು ಎಲೆಕ್ಷನ್ ಮಾಡಿ ಸೋತಿದ್ದೀನಿ, ಏನಾದರೂ ಬೇಕಾದ್ರೂ ಮಾಡ್ಕೊಳ್ಳಿ, ನಮ್ಮದೇನು ಅಭ್ಯಂತರ ಇಲ್ಲ ಅಂತ ಹೇಳಿದೆ. ಅದೇ ಇಬ್ಬರು ವ್ಯಕ್ತಿಗಳು ನನಗೆ ಜುಲೈ ತಿಂಗಳಲ್ಲಿ ಒಂದ್ಸರಿ ಅಪ್ರೋಚ್ ಮಾಡಿದರು. ಜುಲೈ ತಿಂಗಳಲ್ಲಿ ಅಪ್ರೋಚ್ ಮಾಡಿ ಸ್ನೇಹಮೈ ಕೃಷ್ಣನ್ ವಿಚಾರದಲ್ಲಿ ದಯಮಾಡಿ ನಿಮ್ಮ ಮುಖ್ಯಮಂತ್ರಿಗಳು ಸೀರಿಯಸ್ ಆಗಿ ಗಂಭೀರವಾಗಿ ಸ್ನೇಹಮೈ ಕೃಷ್ಣನ್ನ ಪರಿಗಣಿಸಬೇಕು, ಇಲ್ಲಾಂದರೆ ಬೇರೆ ರೀತಿ ಅವರು ಈ ವಿಚಾರವನ್ನು ದೊಡ್ಡ ಮಟ್ಟಕ್ಕೆ ಲಾಜಿಕ್ ಎಂಡಿಗೆ ತಗೊಂಡು ಹೋಗುವಂಥ ಕೆಲಸವನ್ನು ಮಾಡ್ತಾರೆ. ಅದಕ್ಕೆ ಏನಾದರೂ ನೀವು ಶಾಂತಿ ಮಾಡಬೇಕು ಅವರಿಗೆ ಅಂತ. ಶಾಂತಿ ಅಂದರೆ ಏನು ಮಾಡಬೇಕು ಅಂತ ಕೇಳಿದೆ ನಾನು. ಇಲ್ಲ ಸರ್, ಹಿಂದೆ JDS ಮತ್ತು BJP ಮುಖಂಡರುಗಳು ಏನು ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದಾರೆ ಮೈಸೂರಲ್ಲಿ, ಅವರೆಲ್ಲ ಶಾಂತಿ ಮಾಡ್ಕೊಂಡವ್ರೆ, ಅಷ್ಟು ದುಡ್ಡು ಕಾಸು ಎಲ್ಲ ಕೊಟ್ಟು ಸಮಾಧಾನ ಮಾಡ್ಕೊಳೋಂಥ ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳಿರುವಂಥ ವ್ಯಕ್ತಿ ನಮ್ಮ ಹತ್ರ ಇದ್ದಾರೆ. ಅವರಿಬ್ಬರು ಬಂದು ಕೂಡ ನನಗೆ ಹೇಳಿದ್ರು. ನಾನು ಚೀಫ್ ಮಿನಿಸ್ಟ್ರು ಯಾವ ತಪ್ಪು ಮಾಡಿಲ್ಲಪ್ಪ, ಸೈಟ್ಗಳನ್ನು ತಗೊಂಡಿರುವಂಥದ್ದು ಇಲ್ಲಿಗಲಾಗಲ್ಲ. ಆಮೇಲೆ ಇದು ಅಲ್ಲದೆ ಅವನು ಸ್ನೇಹಮೈ ಕೃಷ್ಣನ್ ವಿರುದ್ಧ ಸಿಟಿ ವ್ಯಾಪ್ತಿನಲ್ಲೇ ಸುಮಾರು 22 FIRಗಳಿದ್ದಾವೆ. ಎಲ್ಲ FIRಗಳೂ ಎಕ್ಸ್ಟಾರ್ಷನ್, ಬ್ಲ್ಯಾಕ್ ಮೇಲ್, ಮರ್ಡರ್ ಮತ್ತು ರೌಡಿ ಶೀಟರ್. ಈ 22 FIRಗಳಿರುವಂಥ ಕಾಪಿಗಳನ್ನು ಆದಿಯಾಗಿ ನಾನು ತಗೊಂಬಂದಿದ್ದೀನಿ. ನೋಡಿ, ನನ್ನ ಹತ್ರ ಇದ್ದಾವೆ ಇಲ್ಲಿ 25 FIR. ನಾನು ಸುಮ್ಮನೆ ಆಪಾದನೆ ಮಾಡ್ತಾ ಇಲ್ಲ. ವಿವಿಧ ಸ್ಟೇಷನ್ಸ್ಗಳಲ್ಲಿರುವಂಥ FIRಗಳ ಕಾಪಿ ಇವು. ಎಲ್ಲ FIRಗಳೂ ಎಲ್ಲ ಕೇಸ್ಗಳೂ ಭೂ ವಿವಾದಕ್ಕೆ ಸಂಬಂಧಪಟ್ಟಿರುವಂಥದ್ದು. ಎಲ್ಲೆಲ್ಲಿ ಏನೇನು ಸಮಸ್ಯೆ ಇದೆ ಅಲ್ಲೋಗಿ ಐಡೆಂಟಿಫೈ ಮಾಡಿ ಇವನೇ ಅಲ್ಲೋಗಿ ಅಪ್ಲಿಕೇಶನ್ ಹಾಕ್ಕೊಂಡು ಅವನ್ನ ಎದುರಿಸುವಂಥ ಕೆಲಸ. ಅದಕ್ಕೊಂದು ಸ್ಪಷ್ಟ ಉದಾಹರಣೆ ಇಲ್ಲಿ ಒಬ್ಬರು ಯಶವಂತ್ ಅಂತ ಇದ್ದಾರೆ. ಬನ್ನಿ ಯಶವಂತ್ ಅವರೇ, ಇಲ್ಲೊಬ್ಬರು ಯಶವಂತ್ ಅಂತ ಇದ್ದಾರೆ. ಈಗ ನನಗೊಂದು ಆಡಿಯೋ ಕಳಿಸ್ಕೊಟ್ರು, ಆಡಿಯೋನು ಡಿಸ್ಪ್ಲೇ ಮಾಡ್ತೀನಿ. ಅವ್ರಿಗೆ ಯಾವ ರೀತಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾನೆ. ಇವರ ಅಕ್ಕ ತಂಗಿರದು, ಇವ್ರ ಚಿಕ್ಕಮ್ಮ ದೊಡ್ಡಮ್ಮ ಅವ್ರದ್ದು ವ್ಯಾಜ್ಯ ಇರುವಂಥ ಒಂದು ಮನೆಗೆ ಇವನು ಬಂದು ಅಪ್ಲಿಕೇಶನ್ ಹಾಕ್ಕೊಂಡು ಅಬ್ಜೆಕ್ಷನ್ ಹಾಕಿ ನೀವು ಸರಿಯಾಗಿ ನೋಡ್ಕೊಳ್ಳದೇ ಇದ್ದರೆ, ನನ್ನ ಹತ್ರ ಸರಿಯಾಗಿ ಮಾತಾಡದೇ ಇದ್ದರೆ ಯಾವ ಕಾರಣಕ್ಕೂ ನಿಮ್ಮ ವ್ಯಾಜ್ಯವನ್ನು ನಾವು ಇತ್ಯರ್ಥ ಮಾಡುವಂಥದ್ದಕ್ಕೆ ಬಿಡಲ್ಲ ಅಂತ ಧಮಕಿ ಹಾಕಿರುವಂಥ ಆಡಿಯೋ ಇದೆ ನನ್ನ ಹತ್ರ, ನಿಮಗೆ ಕಳಿಸ್ಕೊಡ್ತೀನಿ. ನಾಳೆ ಬೆಳಗ್ಗೆ 10 ಗಂಟೆವರೆಗೂ ನಾವು ಗಡುವನ್ನು ಕೊಡ್ತಾ ಇದ್ದೀವಿ. ಪಕ್ಷದ ವತಿಯಿಂದ ನಾವು ಮಾಡ್ತಾ ಇಲ್ಲ. ಇದೇ ಲಕ್ಷ್ಮೀಪುರಂ ಪೊಲೀಸ್ ಸ್ಟೇಷನ್ ಇದೇ ಜಾಗದಲ್ಲಿ ನಾಳೆ ಬೆಳಗ್ಗೆ 10 ಗಂಟೆಯಿಂದ ಅನಿರ್ದಿಷ್ಟಾವಧಿ ಕಾಲ ನಾವು ಧರಣಿಯನ್ನು ಕೂರ್ತೀವಿ. ಅವನ್ನ ಅರೆಸ್ಟ್ ಮಾಡಬೇಕು.